ಸ್ಟೇಷನ್ ಹಿಡ್ಕೊಟ್ಟಿರೋ ಹುಡುಗ ಯಾರು ಗೊತ್ತಾ? ಚೆನ್ನಾಗಿ ಗೊತ್ತು ಸರ್. ಅವನೊಬ್ಬ ಲೋಫರ್. ವಯಸ್ಸಿನಲ್ಲಿ ಕೆಲವರು ಹಾಗಿರ್ತಾರಯ್ಯ. ನೋಡು, ಅವನು ನನಗೆ ತುಂಬಾ ಬೇಕಾದವರ ಮಗ. ಅವನ ಮೇಲೆ ಕೇಸ್ ಫೈಲ್ ಮಾಡೋದ, ಮೊದಲ ವಿತ್ಡ್ರಾ ಮಾಡು. ಏನ್ ಸರ್ ನೀವು ಹೇಳ್ತಿರೋದು? ಅವನೆಂತ ಅಪರಾಧ ಮಾಡಿದಾನೆ ಅಂತ ನಿಮ್ಗೆ ಗೊತ್ತಿಲ್ಲ. ಶಿಕ್ಷಿಸ್ತೆ ಬಿಡ್ತಾ ಇರೋದ್ರಿಂದಾನೆ ಮಾನಭಂಗ, ಕೊಲೆ ಎಲ್ಲ ಕಾಮನ್ ಆಗ್ತಾ ಇರೋದು ಸರ್. ಅವನು ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟಿದ್ದು ಯಾರನ್ನ ಗೊತ್ತೇ ಸರ್? ಯಾವನೋ ಒಬ್ಬ ರಿಟೈರ್ಡ್ ಸ್ಕೂಲ್ ಮೇಸ್ಟ್ರ ಮಗಳನ್ನ. ಆ ಹುಡುಗಿ ನನ್ನ ತಂಗಿ ಇದ್ದ ಹಾಗೆ ತಂಗಿ ಏನಲ್ವಲ್ಲ. ನೋಡು, ಇಂಥ ಸೆಂಟಿಮೆಂಟ್ಸ್ ಎಲ್ಲ ಇಟ್ಕೊಳ್ಳೋನು ಒಬ್ಬ ಫೂಲ್. ಅದೇನೇ ಇರ್ಲಿ, ನಾನು ಮಾತ್ರ ಅವನ ಹೊರಗಡೆ ಬಿಡಿಸುವಂತ ಮೂರ್ಖ ಕೆಲಸ ಮಾಡೋಲ್ಲ. ನಾಳೆ ಅವನ ಇನ್ನೊಂದು ಹುಡುಗಿ ಈಗ ಮಾಡೋಣ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಸರ್? ಹುಡುಗಿರಿರೋವರೆಗೂ ಇಂಥ ರೇಪ್ಗಳೆಲ್ಲ ನಡೀತಾನೆ ಇರುತ್ತೆ. ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರದು. ಹಾಗಾದ್ರೆ ನಿಮ್ಗೂ ಒಬ್ಳು ಮಗಳಿದ್ದಾಳೆ, ಅವಳನ್ನ ಯಾರಾದ್ರೂ ರೇಪ್ ಮಾಡ್ಬೋದಾ? ಅಜಯ್, ನಿಂದು ಬಿಸಿ ರಕ್ತ, ಲೋಕಜ್ಞಾನ ಬೇರೆ ಕಡಿಮೆ. ಹಣದ ಪ್ರಭಾವ ಇರೋರ್ ಮುಂದೆ ನಿಂತೋರು ಬೆಂಕಿಯ ಮುಂದಿನ ಪತಂಗಗಳಂತೆ ಭಸ್ಮವಾಗ್ಬಿಡ್ತಾರೆ. ಇಂಥದಕ್ಕೆಲ್ಲ ಹೆದರೋನಲ್ಲ ಸರ್ ನಾನು. ಅವನ ಹಣದ ಪ್ರಭಾವ ಎಷ್ಟಿದೆ ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಮಾತಿಗೆ ವಿರುದ್ಧವಾಗಿ ವರ್ತಿಸಿದ್ರೆ ನನ್ನ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಏನ್ ಸರ್ ನೀವು ಹೇಳ್ತಿರೋದು? ತಮ್ಮಿಂದ ಕಲಿಯೋದು ಬೇಕಾದಷ್ಟಿದೆ ಅಂತ ನಾನು ನಿಮ್ಮ ಹತ್ರ ಬಂದೆ. ನೀವು ನೋಡಿದ್ರೆ ನ್ಯಾಯಕ್ಕೆ ನೇಣು ಹಾಕೊಂತಿದ್ರಾ? ಈ ಕೇಸ್ ನೀನ್ ತಗೋಕೊಡ್ದು. ಖಂಡಿತ ನಾನು ತಗೊಳ್ಳಲ್ಲ ಸರ್, ನೀವೇ ತಗೊಳ್ಳಿ. ನಾನು ತಗೊಳ್ದೇ ಇದ್ರೆ ಕ್ಷಮಿಸಿ, ನಾನು ತಗೋತಿದ್ದೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಗೊತ್ತಿದೆ. ನಿಮ್ಮ ಹತ್ರ ಜೂನಿಯರ್ ಆಗಿ ದುಡಿಯೋದು ತಪ್ಪುತ್ತೆ. ಅಷ್ಟೇ ಅಲ್ಲ, ಇನ್ನೇನಾಗುತ್ತೆ ಗೊತ್ತಾ? ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ಇಂಪಾಸಿಬಲ್. ನೀನು ಯಾರ ವಿರುದ್ಧ ವಾದ ಮಾಡಬೇಕಾಗುತ್ತೆ ಗೊತ್ತಾ? ಅದು ಗೊತ್ತಿದೆ. ನಿಮ್ ವಿರುದ್ಧ ಅಂದರೆ ನಿನ್ನ ಗುರು ವಿರುದ್ಧ. ಆ ಸೆಂಟಿಮೆಂಟ್ಸ್ ಎಲ್ಲ ಇಟ್ಕೊಳ್ಳೋನು ಫೂಲು ಸರ್. ಅಜಯ್, ನಾನು ಯಾರು ಅಂತ ಗೊತ್ತಾ? ಗೊತ್ತು. ವಿನ್ನಿಂಗ್ ಆರ್ಸ್. ಕೆಲವು ಯಾವತ್ತಿಗೂ ನನ್ನ ಗುಲಾಮ. ಕೆಲವು ಯಾವತ್ತು ಸತ್ಯದ ಗುಲಾಮ ಅನ್ನೋದನ್ನ ನಾನ್ ಸಾಧಿಸಿ ತೋರಿಸ್ತೆ. ಇಟ್ಸ್ ಎ ಚಾಲೆಂಜ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಅಜಯ್. ನನ್ನ ತಂದೆ ಎದುರು ನಿಂತು ಅವರನ್ನು ವಿರೋಧಿಸಿ ಮಾತಾಡಿದವ್ರನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಅದು ನೀವು ಅವರ ಹತ್ರ ಚಾಲೆಂಜ್ ಮಾಡಿ ಈ ಕೇಸ್ ತಗೊಳ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್. ನನಗೆ ವಿರುದ್ಧವಾಗಿ ವರ್ತಿಸಿದವನಿಗೆ ಅದೇ ನಿಮ್ ಜೂನಿಯರ್ ಅಲ್ವೇ? ಅವ್ರು ಗೆದ್ರು, ನೀವ್ ಗೆದ್ರು, ಹೆಸರು ಬರೋದು ನಿಮ್ಗೆ ರೆಡಿ. ನನಗೆ ವಿರುದ್ಧ ಹೋದವರು ನನ್ನ ಜೂನಿಯರೇ ಅಲ್ಲ. ಅಜಯ್, ಗೆಟ್ ಔಟ್ ಆಫ್ ಮೈ ಸೈಟ್. ಥ್ಯಾಂಕ್ ಯು ಸರ್. ನಾನು ಬರ್ತೀನಿ ಶಾಂತಿ. ದೂರ ಮಾಡಲ್ಲ ತಾನೆ? ಶಾಂತಿ, ವ್ಯಕ್ತಿ ಸಂಬಂಧಕ್ಕಿಂತ ಹೃದಯ ಸಂಬಂಧನೇ ದೊಡ್ಡದು. ಅಜಯ್, ನಿಮ್ಮಿಬ್ಬರ ಚಾಲೆಂಜು ನಮ್ಮಿಬ್ಬರ ಪ್ರೇಮಕ್ಕೆ ಮುಳ್ಳಾಗಲ್ಲ ತಾನೆ? ಖಂಡಿತ ಇಲ್ಲ. ಹಿರಣ್ಯಕಶಿಪು ಮಾಡಿದ ತಪ್ಪಿಗೆ ಪ್ರಹ್ಲಾದ ಹೊಣೆನ? ತಂದೆ ಮೇಲಿನ ಕೋಪಕ್ಕೆ ಮಗಳ ಪ್ರೇಮನ ಕಳ್ಕೊಳ್ಳುವಂತ ಮೂರ್ಖ ನಾನಲ್ಲ. ಪ್ಲೀಸ್ ಬಿಲೀವ್ ಮಿ ಶಾಂತಿ. ನಿಮ್ಮಂಥ ಪ್ರಾಮಾಣಿಕ ವ್ಯಕ್ತಿನ ಪ್ರೀತಿಸಿದ್ದು ನನ್ ಸೌಭಾಗ್ಯ ಅಜಯ್. ನಂದು ಅಷ್ಟೇ. ತಂದೆಗೆ ಎದುರಾದ ನನ್ನ ಮೇಲೆ ನಿನಗೆ ಕೋಪ ಬರಲಿಲ್ವಲ್ಲ? ಇಲ್ಲ ಅಜಯ್, ಹೆಮ್ಮೆ ಪಡ್ತಾ ಇದ್ದೀನಿ. ಯು ಆರ್ ಗ್ರೇಟ್. ಮತ್ತ್ಯಾಕೆ ಹೇಳ್ತಾ ಇದೆಯಾ? ದಿನ ನಿಮ್ಮನ್ನು ನೋಡೋ ಅವಕಾಶ ತಪ್ಪು ಹೋಗ್ತಿರುವಾಗ ಆನಂದ ಪಡ್ಲೇನು? ಶಾಂತಿ, ನಾನಿನ್ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಏನಾದ್ರೂ ಒಂದು ಮನೆ ಮಾಡ್ತೀನಿ. ನೋಡು, ನನ್ನ ನಗ್ನಗ್ತಾ ಕಳಿಸ್ಕೊಡು. ಕಮಾನ್, ಬಿ ಕೇರ್ಫುಲ್ ಶಾಂತಿ. No, ಶಾಂತಿ.
ಕರುಣಾನಿಧಿ ಅವ್ರ ಮಗನ ಅರೆಸ್ಟ್ ಮಾಡಿದ್ಯಂತಲ್ಲ, ಅವನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡು. ಸಾರಿ ಸರ್, ಅವನು ಮಾಡಿದ ತಪ್ಪಿಗೆ ಕೈ ಕಾಲು ಮುರಿದೆ ಬಿಟ್ಟಿರೋದೇ ನಾನು ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ. ಅಂತದ್ರಲ್ಲಿ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಸರ್. ಐ ಸೇ ಫಸ್ಟ್ ಒಬೆ ಮೈ ಆರ್ಡರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅವನ ಬಗ್ಗೆ FIR ಫೈಲ್ ಮಾಡಿದ್ದೀನಿ. ಏನಿದ್ರು ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ಬೇಕು. ಐ ಕಾಂಟ್ ಹೆಲ್ಪ್. ಓಕೆ. ರೈ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಅಲ್ಲಿ ಗುಂಡು ಹಾಕೋದು ಒಂಥರ ಥ್ರಿಲ್ ಆಗಿರುತ್ತೆ. ಹೌದು ಸರ್, ಪೊಲೀಸರ ಮನೆಗೆ ಕನ್ನ ಹಾಕ್ತಂಗಿರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಅಂದ್ರೆ ನಿಮಗೆ? ಸಾರಿ ಸರ್, ವೆರಿ ವೆರಿ ಸಾರಿ ಸರ್. ನಾನ್ಸೆನ್ಸ್. ಪೊಲೀಸ್ ಸ್ಟೇಷನ್ ನ ಕ್ಲಬ್ ಬಾರ್ ಮಾಡ್ಕೊಂಡ್ರು ನಿಮ್ಮಂತವ್ರಿಂದಲೇ ಇವತ್ತು ಡಿಪಾರ್ಟ್ಮೆಂಟ್ ನಗ್ಪಾಡ್ಲಾಗಿದೆ. ಮುಖ ಏನ್ ನೋಡ್ತಾ ಇದೆಯಾ? ನಡೆಯ ಒಳಗೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಡೆಯ ಒಳಗೆ. ಮಿಸ್ಟರ್ SP, ನನ್ನ ಬಾಡಿ ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಓ ಐ ಸಿ. PSI. ಎಸ್ ಸರ್. ನಿಮ್ಮ ಕೈಯಿಂದ ನೀವು ಸತ್ಕಾರ ಮಾಡಿ. ನಡೆಯೋ. ಹೊರಗಡೆ ಹೋಗಿ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಕ್ಸ್ಕ್ಯೂಸ್? ನೀನು ಮಾಡುವ ಕೆಲಸಕ್ಕೆ ನಿನ್ನನ್ನು ಡಿಬಾರ್ ಮಾಡಬೇಕು. ರಿಮೂವ್ ಯೋರ್ ಕ್ಯಾಪ್. ರಿಮೂವ್ ಯೋರ್ ಕ್ಯಾಪ್. ಯು ಆರ್ ಸಸ್ಪೆಂಡೆಡ್. ಸರ್, ಗೆಟ್ ಔಟ್. ಇಷ್ಟು ಜನ ನನ್ನವರಾಗಿದ್ದು ಇವತ್ತು ನನ್ನ ಮಗ ಸೆಲ್ನಲ್ಲಿ ಕೊಳಿತಾ ಇದ್ದಾನೆ ಅಂದ್ರೆ ಏನರ್ಥ? ನನ್ನ ಮಗನ್ನ ಒಬ್ಬ ಮಾಮೂಲಿ SP ಹೊಡೆಯೋದು ಬಡಿಯೋದು ಅಂದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೇಜ್? ನಿಮ್ಮನ್ನೆಲ್ಲ ಇನ್ನೂ ನಾನು ನಂಬ್ಕೊಂಡು ಕೂತಿದ್ದೀನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕಷ್ಟೇ. ಸರ್, ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಸಾಕ್ ನಿಲ್ಸಯ್ಯ. ನಿನ್ನ ಮಾತನ್ನ ಒಬ್ಬ ಮಾಮೂಲಿ SP ಕೇಳಿಲ್ಲ ಅಂದ್ಮೇಲೆ ನೀನ್ಯಾವ ಖನಾಂದಾರಿ DIGನೆಯ? ದಯಾನಿಧಿ, ಕೆಲವು ಸಮಯದಲ್ಲಿ ಪರಿಸ್ಥಿತಿ ಏನಾಗುತ್ತೆ? ನಿನ್ನ ಆರ್ಗ್ಯುಮೆಂಟ್ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಮಗ. ದಯಾನಿಧಿ, ಕಾನೂನಿನಲ್ಲಿ ಕೆಲವು ಕಾನೂನು ಹೊಡೆಯ ಗೋಲಿ ನೋಡು. ಕಾನೂನು ಬಿಟ್ಟು ಹೋದ್ರೂ ಪರವಾಗಿಲ್ಲ, ನನ್ನ ಮಗ ಮನ್ಮಥ ಹೊರಗಡೆ ಬರಲೇಬೇಕು. ಆಯಿತು, ನಾಳೆ ನಿನ್ ಮಗ ಮನ್ಮಥ ಈ ಮನೆಯಲ್ಲಿ ಇರ್ತಾನೆ. ಅವನಿಗೆ ಅವಮಾನ ಮಾಡಿದವರೆಗೆ ಏನ್ ಮಾಡಬೇಕು ಅದು ಮಾಡೋಣ. ಇಂಪಾಸಿಬಲ್. ನನ್ನ ಕರ್ತವ್ಯದಲ್ಲಿ ನಾನು ಸ್ಟ್ರಿಕ್ಟ್ ಆಗಿರೋವರೆಗೂ ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಅಜಯ್, ಯು ಆರ್ ಕರೆಕ್ಟ್ ಮೈ ಫ್ರೆಂಡ್. ಅನ್ಯಾಯದ ಹಾದಿ ಹಿಡಿದೆ ಮೇಲಧಿಕಾರನ ಹೆದರಿಸಿ ನಿಂತ ನಿನ್ನ ಕರ್ತವ್ಯ ನಿಷ್ಠೆಗೆ ನಾನು ಹೆಮ್ಮೆ ಪಡ್ತೀನಿ ಕಣ. ನಾನು ಅಷ್ಟೇ. ನ್ಯಾಯದ ಪಾಠ ಕಲಿಯಕ್ ಬಂದ ನೀನು ಪಾಠ ಕಲಿಸೋರಿಗೆ ಸವಾಲೆಸ್ದು ನ್ಯಾಯ ದೇವತೆ ಮಾನ ಕಾಪಾಡಕ್ ನಿಂತಿದ್ಯಾ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಆದ್ರೂ ನೀವು ಒಬ್ಬರೇ ಡಿಪಾರ್ಟ್ಮೆಂಟ್ ಎದುರಾಕೊಂಡು ಏನ್ ಮಾಡಕ್ಕಾಗತ್ತೀರಿ? ಸುರೇಶ್ ಒಬ್ಬನೇ ಅಲ್ಲ ಸುಜಾತ, ಅವನ ಜೊತೆಲಿ ನಾನು ಇದ್ದೇನೆ. ಅಣ್ಣ, ಕೃಷ್ಣ ಜೊತೆಲೇ ಇದ್ರು, ಪಂಚಪಾಂಡವ್ರ ಮಗನಾಗೇ ಹುಟ್ಟಿದ್ರು, ಅಭಿಮನ್ಯು ಉಳಿಲೇ ಇಲ್ಲ. ಅದಕ್ಕೆ ಕಣೆ ಅವನ್ನ ವೀರ ಅಭಿಮನ್ಯು ಅಂದ್ರು. ನಿಮಗೆ ನಿಮ್ ಶೌರ್ಯ ಹೇಗೆ ಹೆಚ್ಚು, ನನಗೆ ನಮ್ ಸೌಭಾಗ್ಯ ಹೆಚ್ಚು ಕಣ್ರಿ. ನಿನ್ ಸೌಭಾಗ್ಯಕ್ಕೆ ನಮ್ಮ ಕಮ್ಮಿ ಆಗಿದೆ. ಸಾವಿರಾರು ಕುರಿಗಳು ಒಂದಾಗಿ ಬಂದ್ರು ಈ 2 ಹುಲಿಗಳಿಗೆ ಸಮಾನ. ಒಳ್ಳೆ ಕೆಲಸಕ್ಕೆ ಯಾವತ್ತು ದೇವರ ಅನುಗ್ರಹ ಇರುತ್ತೆ. ಸಾಧ್ಯ ಇಲ್ಲ. ನನ್ನ ಕಷ್ಟ ಹೇಳ್ಕೊಂಡೋಗಿ ನನ್ನ ಮೇಲೆ ಕೈ ಮಾಡಿದ SP ಉಳಿ ಕೊಡ್ದು ರೆಡಿ, ಉಳಿ ಕೊಡ್ದು. ಅಲ್ರಿ, ಹೊರಗಡೆ ನೀವು ಹುಲಿ ತರ ಇರ್ತೀರಾ, ಎಲ್ಲಿ ನೋಡಿದ್ರೆ ಇಲಿ ತರ ಹೆಂಡತಿ ಸೇವೆ ಮಾಡ್ತಿದ್ದೀರಲ್ಲ? ಸುಜಿ ಡಾರ್ಲಿಂಗ್,
ಡ್ಯೂಟಿಯಲ್ಲಿ ಯಾವಾಗ್ಲೂ ಹುಲಿಯಾಗಿದ್ದು ಬ್ಯೂಟಿ ಹತ್ರ ಇಲಿಯಾಗಿದ್ರೇನೇ ಲೈಫ್. For more updates, like, comment, subscribe to our channel.